ಸ್ನೇಹಿತರೆ ನಮಸ್ಕಾರ. ದಾರಿದೀಪ ನ್ಯೂಸ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಇಂದಿನ ನಮ್ಮ ವಿಷಯ ಕಾನೂನುಬದ್ಧ ಹಗಲು ದರೋಡೆ ಹಾಗೂ ಗಂಭೀರ ಮತ್ತು ಆಧುನಿಕತೆಯ ಹೆಸರಲ್ಲಿ ಅಧರ್ಮ ಎಂಬ ವಿಷಯದ ಬಗ್ಗೆ. ನಮಸ್ಕಾರ. ನಾನು ನಿಮ್ಮ ಮುಂದೆ ಇಂದು ಮಾತನಾಡುತ್ತಿರುವುದು ಒಬ್ಬ ವ್ಯಕ್ತಿಯಾಗಿ ಅಲ್ಲ, ಬದಲಾಗಿ ಕುಸಿಯುತ್ತಿರುವ ನಮ್ಮ ಕೌಟುಂಬಿಕ ವ್ಯವಸ್ಥೆಯ ಆಕ್ರೋಶದ ಧ್ವನಿಯಾಗಿ. ಇಂದು ಹೆಣ್ಣು ಮಕ್ಕಳು ಸಬಲರಾಗುತ್ತಿದ್ದಾರೆ, ಸಂತೋಷ. ಆದರೆ ಈ ಸಬಲೀಕರಣದ ಹೆಸರಿನಲ್ಲಿ ನಡೆಯುತ್ತಿರುವ ವೈವಾಹಿಕ ವಂಚನೆ ಮತ್ತು ಕಾನೂನುಬದ್ಧ ಬ್ಲ್ಯಾಕ್ಮೇಲ್ ಬಗ್ಗೆ ನಾವು ಹಾಗೂ ನೀವು ಮೌನವಾಗಿರಲು ಸಾಧ್ಯವಿಲ್ಲ. ಹಿಂದೆ ಹೆಣ್ಣು ಮನೆ ಬೆಳಗುವ ದೀಪವಾಗಿದ್ದಳು. ಇಂದು ಕೆಲವು ವಿಕೃತ ಮನಸ್ಥಿತಿಯ ಹೆಣ್ಣುಮಕ್ಕಳಿಗೆ ಅದೇ ದೀಪ ಇಡೀ ಮನೆಯನ್ನು ಸುಡುವ ಪಂಜಾಗಿ ಪರಿಣಮಿಸಿದೆ. ಸ್ವಾವಲಂಬನೆ ಎಂದರೆ ತನ್ನ ಕಾಲ ಮೇಲೆ ತಾನು ನಿಲ್ಲುವುದೇ ಹೊರತು ಇನ್ನೊಬ್ಬರ ಕಾಲನ್ನು ಕತ್ತರಿಸಿ ನಿಲ್ಲುವುದಲ್ಲ. ಇತ್ತೀಚಿನ ಒಂದು ನೈಜ ಘಟನೆ ಕೇಳಿ. ಮದುವೆಯಾಗಿ ಕೇವಲ 10 ದಿನಕ್ಕೆ ಗಂಡನ ಮನೆಯಲ್ಲಿ ಐಷಾರಾಮಿ ಸೌಲಭ್ಯವಿಲ್ಲ ಎಂಬ ಒಂದೇ ಕಾರಣಕ್ಕೆ ಹೆಣ್ಣು ಮಗಳು ಪೊಲೀಸ್ ಸ್ಟೇಷನ್ ಮೆಟ್ಟಿಲೇರುತ್ತಾಳೆ. ಅಲ್ಲಿ ಅವಳು ನೀಡುವ ದೂರು ಎಷ್ಟು ಭೀಕರ ಗೊತ್ತಾ? ಐಪಿಸಿ 498 ಅಡಿಯಲ್ಲಿ ಇಡೀ ಕುಟುಂಬದ ಮೇಲೆ ವರದಕ್ಷಿಣೆ ಕಿರುಕುಳದ ಸುಳ್ಳು ಕೇಸ್ ಹಾಕುತ್ತಾಳೆ. ಇನ್ನೊಂದು ಪ್ರಕರಣದಲ್ಲಿ ಗಂಡ ತನಗಿಂತ ಹೆಚ್ಚು ಸಂಬಳ ಪಡೆಯುತ್ತಿದ್ದಾನೆ ಎಂದು ತಿಳಿದ ಹೆಂಡತಿ ಸುಳ್ಳು ಲೈಂಗಿಕ ದೌರ್ಜನ್ಯದ ಆರೋಪ ಹೊರಸಿ ಅವನ ಕೆಲಸ ಕಳೆದುಕೊಳ್ಳುವಂತೆ ಮಾಡಿ ಕೋಟ್ಯಾಂತರ ರೂಪಾಯಿ ಸೆಟಲ್ಮೆಂಟ್ ಕೇಳುತ್ತಾಳೆ. ಇದು ಸ್ವಾಭಿಮಾನವೇ? ಅಲ್ಲ, ಇದು ಹಸಿ ದರೋಡೆ. ಸುಪ್ರೀಂ ಕೋರ್ಟ್ ಈ ರೀತಿಯ ಪ್ರಕರಣಗಳನ್ನು ನೋಡಿ ಆಘಾತ ವ್ಯಕ್ತಪಡಿಸಿದೆ. ಕಾನೂನು ಇರುವುದು ರಕ್ಷಣೆಗೆ, ಆದರೆ ಇವರು ಅದನ್ನು ಬಳಸುತ್ತಿರುವುದು ಹಣ ಮಾಡುವ ದಂಧೆಗೆ ಎಂದು ಹೇಳಿ. ಇದು ವಿಚ್ಛೇದನೆಯಲ್ಲ, ಇದು ಕಿಡ್ನ್ಯಾಪಿಸ್ಟ್ ಎಂದು ಹಾಗೂ ಕಾನೂನಿನ ಅಸ್ತ್ರ, ಸಂಸಾರದ ಮೇಲೆ ಹತ್ಯೆ ಎಂತಲೂ ಅವರ ಅಭಿಪ್ರಾಯವಾಗಿದೆ. ನೋಡಿ ಈ ಅಸ್ತ್ರಗಳ ತೀವ್ರತೆಯನ್ನು. ವರದಕ್ಷಿಣೆ ಕಾಯ್ದೆ. ಮದುವೆಯಾಗಿ ವರ್ಷಗಳಾದರೂ ಯಾವುದೇ ಆಧಾರವಿಲ್ಲದೆ ಒಂದು ಸುಳ್ಳು ದೂರು ನೀಡಿದರೆ ಸಾಕು, ಎಫ್ಐಆರ್ ದಾಖಲಾಗುತ್ತದೆ. ವಯಸ್ಸಾದ ಅತ್ತೆ ಮಾವ ಚಾಪೆಯ ಮೇಲೆ ಮಲಗಿದ್ದರೂ ಅವರನ್ನು ಎಳೆದುಕೊಂಡು ಹೋಗಿ ಜೈಲಿಗೆ ಹಾಕಿಸುವ ಕ್ರೂರತೆ ಇಂದಿನ ಕೆಲವು ಹೆಣ್ಣು ಮಕ್ಕಳಲ್ಲಿದೆ. ಡಿವಿ ಆಕ್ಟ್ ಅಂದರೆ ಕೌಟುಂಬಿಕ ಹಿಂಸೆ ಕಾಯ್ದೆ. ಈ ಕಾಯ್ದೆಯನ್ನು ಬಳಸಿಕೊಂಡು ಗಂಡನ ಸ್ವಂತ ಮನೆಯಿಂದಲೇ ಅವನನ್ನು ಮತ್ತು ಅವನ ತಂದೆ ತಾಯಿಯನ್ನು ಹೊರಹಾಕುವ ಪ್ರಯತ್ನಗಳು ನಡೆಯುತ್ತಿವೆ. ಜೀವನಾಂಶ ಅಂದರೆ ಇದು ನಿಜವಾಗಿಯೂ ಅಸಹಾಯಕ ಹೆಣ್ಣುಮಕ್ಕಳಿಗಾಗಿ ಇರುವುದು. ಆದರೆ ಇಂದು ಐಟಿ ಕಂಪನಿಯಲ್ಲಿ ಲಕ್ಷ ಸಂಬಳ ಪಡೆಯುವ ಹೆಣ್ಣುಮಕ್ಕಳು ಕೂಡ ನಾನು ಕೆಲಸ ಮಾಡುತ್ತಿಲ್ಲ ಎಂದು ಸುಳ್ಳು ಅಫಿಡವಿಟ್ ಸಲ್ಲಿಸಿ ಗಂಡನ ರಕ್ತ ಹೀರುತ್ತಿದ್ದಾರೆ. ಇದು ಯಾವ ನ್ಯಾಯ? ಕೇಳಿ. ಹಾದಿ ತಪ್ಪಿದ ಹೆಣ್ಣುಮಕ್ಕಳೇ, ಇಂದು ನೀವು ಕಾನೂನಿನ ಓರೆಕೋರೆಗಳನ್ನು ಬಳಸಿ ಕೋರ್ಟ್ನಲ್ಲಿ ಗೆಲ್ಲಬಹುದು. ಟಿವಿ ಪರದೆಯ ಮುಂದೆ ಅಬಲೆಯಂತೆ ನಟಿಸಿ ಸಹಾನುಭೂತಿ ಪಡೆಯಬಹುದು. ಆದರೆ ನಿಮ್ಮ ಆತ್ಮಸಾಕ್ಷಿಗೆ ನೀವು ಯಾವತ್ತೂ ವಿಲನ್. ನಿಮ್ಮ ಈ ಶಾರ್ಟ್ಕಟ್ ಶ್ರೀಮಂತಿಕೆಯ ಆಸೆಗಾಗಿ ನೀವು ಎಷ್ಟೋ ನಿರಪರಾಧಿ ಗಂಡಂದಿರನ್ನು ಆತ್ಮಹತ್ಯೆಯ ಹಾದಿಗೆ ತಳ್ಳುತ್ತಿದ್ದೀರಿ. ಗಂಡ ಸತ್ತರೆ ಅವನ ಆಸ್ತಿ ಸಿಗುತ್ತದೆ ಎಂದು ಸಂಚು ಮಾಡುವ ರಾಕ್ಷಸಿ ಪ್ರವೃತ್ತಿ ಬೆಳೆಯುತ್ತಿದೆ. ಇತ್ತೀಚೆಗೆ ನ್ಯಾಷನಲ್ ಫ್ಯಾಮಿಲಿ ಹೆಲ್ತ್ ಸರ್ವೆ ಕೂಡ ಹೇಳುತ್ತಿದೆ, ಗಂಡಂದಿರ ಮೇಲಿನ ಮಾನಸಿಕ ಕಿರುಕುಳ ಹೆಚ್ಚುತ್ತಿದೆ ಎಂದು. ಹೆಣ್ಣು ಶೋಷಿತಳು ಎಂಬ ಹಣೆಪಟ್ಟಿ ಬಳಸಿ ನೀವು ಮಾಡುತ್ತಿರುವ ಈ ಅನ್ಯಾಯವನ್ನು ಸಮಾಜ ಇನ್ನು ಮುಂದೆ ಸುಮ್ಮನೆ ನೋಡುವುದಿಲ್ಲ. ನಮ್ಮ ಮಾಧ್ಯಮಗಳ ಮೂಲಕ ನಾನೊಂದು ಸಂದೇಶ ನೀಡುತ್ತಿದ್ದೇನೆ. ಹೆಣ್ಣು ಮಕ್ಕಳು ಮುಂದೆ ಬನ್ನಿ, ಶಿಕ್ಷಣ ಪಡೆಯಿರಿ, ಅಧಿಕಾರ ಹಿಡಿಯಿರಿ. ಆದರೆ ಮನೆ ಎನ್ನುವ ಪವಿತ್ರ ತಾಣವನ್ನು ನಿಮ್ಮ ಅಹಂಕಾರದ ಯುದ್ಧಭೂಮಿ ಮಾಡಿಕೊಳ್ಳಬೇಡಿ. ಕಾನೂನು ನಿಮ್ಮ ಕೈಯಲ್ಲಿದೆ ಎಂದಾಕ್ಷಣ ಅದನ್ನು ಸಮಾಜದ ಶಾಂತಿ ಕದಡಲು ಬಳಸಬೇಡಿ. ನಿಮ್ಮ ಒಂದು ಸುಳ್ಳು ದೂರು ಒಬ್ಬ ವ್ಯಕ್ತಿಯ ಬದುಕನ್ನು ಮಾತ್ರವಲ್ಲ, ಅವನ ಇಡೀ ವಂಶದ ಗೌರವವನ್ನು ಮಣ್ಣು ಮಾಡುತ್ತದೆ. ನೆನಪಿಡಿ, ಕಾಲಚಕ್ರ ಉರುಳುತ್ತದೆ. ಇಂದು ನೀವು ಮಾಡಿದ ಅನ್ಯಾಯ ನಾಳೆ ನಿಮ್ಮ ಮಕ್ಕಳಿಗೂ ಪಾಠವಾಗಬಹುದು. ಪ್ರೀತಿಯಿಂದ ಸಂಸಾರ ಮಾಡಿ, ಇಲ್ಲವೇ ಮರ್ಯಾದೆಯಿಂದ ಹೊರಬನ್ನಿ. ಆದರೆ ಕಾನೂನನ್ನು ಬಳಸಿಕೊಂಡು ಕಟುಕನ ಕೆಲಸ ಮಾಡಬೇಡಿ. ಇದೇ ಸಂಪ್ರದಾಯ ಪಾಲನೆ ಮಾಡು ಪಾಶ್ಚಿಮಾತ್ಯ ರಾಷ್ಟ್ರದಲ್ಲಿ ಈಗ ಮದುವೆ ಅನ್ನೋ ಶಬ್ದವೇ ಹೊರತು ಹೋಗಿ ಪಶ್ಚಾತ್ತಾಪ ಪಡುವ ಬಹುಸಂಖ್ಯಾ ಜನರು ನಮ್ಮ ದೇಶದ ಸಂಪ್ರದಾಯಕ್ಕೆ ಮಾರು ಹೋಗಿ ಭಾರತ ದೇಶದ ಹೆಣ್ಣು ಮಕ್ಕಳನ್ನು ಮದುವೆಯಾಗಲು ಆತುರಿಸುತ್ತಿದ್ದಾರೆ. ಆದರೆ ಇಲ್ಲಿ ನೀವು ಅವರ ಸಂಪ್ರದಾಯಕ್ಕೆ ಅಂಟಿಕೊಳ್ಳುತ್ತಿದ್ದೀರಿ. ಜೀವನ ಅಂದರೆ ಬರೀ ಹಣ ಆಸ್ತಿಯಲ್ಲ, ಅದಕ್ಕಿಂತಲೂ ಮಿಗಿಲಾದದ್ದು. ನಿಮ್ಮದು ಗೌರವ, ಕುಟುಂಬ, ಮಕ್ಕಳ ಭವಿಷ್ಯ ಹಾಗೂ ಸಮಾಜ.
ಅದಕ್ಕೆ ನಮ್ಮ ಹಿರಿಯರು ಸುಖ ಸಂಸಾರ ಆನಂದ ಸಾಗರ ಅಂತ ಹೇಳಿದ್ದು. ಇನ್ನಾದರೂ ಅರಿತು ಬಾಳಿ ಅಂತ ಹೇಳುತ್ತಾ, ನೀವು ಇನ್ನೂ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ನಿಮ್ಮ ಬಂಧು ಮಿತ್ರರಿಗೆ ಶೇರ್ ಮಾಡಿ. ಧನ್ಯವಾದಗಳು.